ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ಹೇಳಿದ ಕೆಲಸ ಎಲ್ಲ ಆಯ್ತಾ? ಅಪ್ಪ, ನೀನು ಈ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೀಯ. ಅನ್ನೋದು ನಮ್ನೆಲ್ಲರನ್ನೂ ಕಾಪಾಡ್ತಾರೆ. ಇನ್ಯಾಕ್ ತಡ? ಸಮಯ ಮೀರ್ತಾ ಇದೆ, ಶುರುವಾಗ್ಲಿ.
ಕಾಪಾಡ್ಬಿಟ್ಟಿಯಮ್ಮ. ನಾವು ಸತ್ಯವಾಗಿದ್ರೆ ಕಾಪಾಡ್ತೀಯ ಅಂತ ಸಾಬೀತಾಗೋಯ್ತು. ಬಿಂದು ನೀಲಾಂಬರ ಗೃಹೀತ ಮಧು ಪಾತ್ರಿಕಾ ಮಧು ವಿಪೂರ್ಣ ನೇತ್ರ. ತ್ರಿಪುರ ಸುಂದರಿ ಆಶ್ರಯೇ ತ್ರಿಪುರ ಸುಂದರಿ ಆಶ್ರಯೇ. ಬೆಂಕಿ! ಉರಿ! 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 ಬೆಂಕಿ! ಬೆಂಕಿ! ಉರಿ! 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 ಏನಿದು? ಎಂಥ ಕೆಟ್ಟ ಕನಸು. ಕೊಂಡ ಇದ್ದಿದ್ದು ಬಂಗಾರಿ, ಅವನಿಗೇನೂ ಆಗ್ಲಿಲ್ಲ. ಆದ್ರೆ ನಾನು ಕೊಂಡ ಹಾಯ್ಬೇಕಾದ್ರೆ ಬೆಂಕಿ ತಗ್ಗಂತ ಹತ್ಕೊಳ್ತು. ಕನಸು ಯಾಕೆ ನನಗೆ ಇಂಥ ಕನಸು ಬೀಳ್ತಾ ಇದೆ? ಅಂದುಕೊಂಡಿದ್ದಾಗದೇ ಇದ್ರೂ ಕೂಡ ನಾನು ಯಾಕಿನ್ನೂ ಆ ಭ್ರಮೆನಲ್ಲೇ ಇದ್ದೀನಿ. ಅಯ್ಯೋ! ಬೆಂಕಿ! ನಿಜವಾಗ್ಲೂ ಬೆಂಕಿ ಹತ್ಕೊಂಡಿದೆ. ಬೆಂಕಿ! ದೇವಿಕಾ! ದೇವಿಕಾ, ಚಂದ್ರಧರ, ಬೇಗ ಬನ್ನಿ. ಬೆಂಕಿ ಆರಿಸಿ ನೀರು ತಗೊಂಬನ್ನಿ. ಬೆಂಕಿ! 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 ಬೇಗ ಬನ್ನಿ. ದೇವಿಕಾ, ಚಂದ್ರಧರ, ಬೇಗ ಬನ್ನಿ. ಏನಾಯ್ತಪ್ಪ? ಬೆಂಕಿ! ನೋಡು ನೋಡು, ಇಲ್ಲೆಲ್ಲ ಉರಿತಾ ಇದೆ. ನೋಡು, ನನ್ನ ಹತ್ರನೇ ಬರ್ತಾ ಇದೆ ಬೆಂಕಿ. ಬೇಗ ಹೋಗು, ನೀನ್ ತಗೊಂಬ. ಇಲ್ಲದೆ ಮನೆಯೆಲ್ಲ ಸುಟ್ಟೋಗ್ಬಿಡುತ್ತೆ. ಬೇಗ ಹೋಗು. ಬೆಂಕಿ ಎಲ್ಲಪ್ಪ? ಎಲ್ಲಿದೆ ಬೆಂಕಿ? ಅಯ್ಯೋ ದರಿದ್ರವೇ, ಕಣ್ಸಲ್ವಾ ನಿಂಗೆ? ನೋಡು, ಇಲ್ಲೇ ಇದೆಯಲ್ಲ ಬೆಂಕಿ, ಸುತ್ತೋ ಇದೆ. ನೋಡು, ನನ್ನ ಹತ್ರ ಬರ್ತಾ ಇದೆ, ನನ್ನ ಹತ್ರ ಬರ್ತಾ ಇದೆ. ನೋಡು, ಆರ್ಸೋ ಹೋಗಿ ಬೇಗ. ಎಲ್ಲಪ್ಪ? ಎಲ್ಲಪ್ಪ ಬೆಂಕಿ? ಅಪ್ಪ, ನಿಂಗೆ
ನಿಮ್ಗೆ ಯಾವುದೋ ಭ್ರಮೆ ಕಾಡ್ತಿದೆ. ಯಾರಿಗೋ ಏನೋ ಕೆಟ್ಟದನ್ನು ಮಾಡೋದಕ್ಕೆ ನೋಡ್ತಿದ್ದೀರಾ. ಅದಕ್ಕೆ ಪಾಪ ಪ್ರಜ್ಞೆ ಕಾಡ್ತಿರೋದು. ಅದೇನು ಅಂತ ನನ್ನ ಹತ್ರ ಆದರೂ ಹೇಳ್ಕೊಳ್ಳಿ. ಪಶ್ಚಾತ್ತಾಪವೇ ಪರಿಹಾರಕ್ಕೆ ಪ್ರಾಯಶ್ಚಿತ್ತ. ಸಾಧ್ಯವಾದ್ರೆ ನನಗೆ ಗೊತ್ತಿರೋ ವಿದ್ಯೆಗಳಿಂದ ನಿಮಗೆ ಬಂದಿರೋ ಕಷ್ಟನ ಪರಿಹಾರ ಮಾಡಕ್ ಪ್ರಯತ್ನ ಪಡ್ತೀನಿ. ಬೆಂಕಿ, ನಾನು ಬಂಗಾರಿನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವನು ಬೆಂಕಿ ಗುಂಡ ಹಾಯ್ಬೇಕಾದ್ರೆ ಸುಟ್ಟು ಭಸ್ಮ ಆಗ್ಬಿಡ್ಬೇಕು. ಹಾಗೆ ಮಾಡಿದ್ದೆ. ಆದ್ರೆ ನೋಡು ನೋಡು ಬೆಂಕಿ, ನಾನು ಶ್ರೀ ಚಕ್ರಪತಿ ಅದಕ್ಕೆ ಅಡ್ಡಿಯಾಗಿದ್ದ ಅವನು. ಅದಕ್ಕೆ ಅವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅವನು ಉಳ್ಕೊಂಡ್ಬಿಟ್ಟ. ಅದೇ ನಿಮ್ಮನ್ನ ಕಾಡ್ತಾ ಇರೋದು. ಅದು ಅಮ್ಮನೋರ್ ಕೆಂಡ. ಸತ್ಯವಂತರಿಗೆ ಏನು ಆಗಲ್ಲ ಅನ್ನೋದು ನಿಮ್ಗೂ ಗೊತ್ತು. ಗೊತ್ತಿದ್ದು ಇಂಥ ಕೆಲಸ ಮಾಡ್ತಿದ್ದೀರಲ್ಲ, ಇದರಿಂದ ನಿಮ್ಗೂ ನೆಮ್ಮದಿಲ್ಲ, ನಮಗೂ ನೆಮ್ಮದಿ ಆಗಿರೋದಕ್ಕಾಗಲ್ಲ. ಉರಿ 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 ಅಮ್ಮ, ಉರಿ ತಡೆಯಕ್ಕಾಗ್ತಾ ಇಲ್ಲ. ಅಯ್ಯೋ ಅಪ್ಪ, ಶ್ರೀಚಕ್ರದ ಭೂತ ನಿನ್ನ ಬಿಡೋವರೆಗೂ ನೀನ್ ಏನೇ ಮಂತ್ರ ತಂತ್ರಗಳು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅವ್ನವ್ರ ಮುಂದೆ ಶ್ರೀಚಕ್ರದ ಆಸೆ ಬಿಡ್ತೀನಿ ಅಂತ ಕೈ ಮುಗಿದು ಬೇಡ್ಕೋ. ಆಗ್ಲೇ ನಿನ್ ಸಮಸ್ಯೆನ ಪರಿಹಾರ ಮಾಡ್ತಾಳೆ. ನಾನು ಉರಿ ನಿಮ್ಮ ಅಪ್ಪ ಕಣೋ. ಜನಗಳಿಗೆ ಎಂತ ಬಾಧೆಗಳು ಬಂದಾಗ ನನ್ನ ಮಂತ್ರಶಕ್ತಿಯಿಂದ ಅವ್ರನ್ನ ನಿವಾರಣೆ ಮಾಡಿದ್ದೀನಿ. ಈಗ ನನಗೆ ಬಂದಾಗ ನನಗೆ ನಿವಾರಣೆ ಮಾಡ್ಕೊಳ್ಳೋದು ಗೊತ್ತಿಲ್ವಾ? ಅಪ್ಪನಿಗೆ ಮಗ ಬುದ್ಧಿ ಹೇಳೋದು. ಛೀ, ನೋಡ, ನಿನ್ನ ಸಹಾಯನೇ ಆಗ್ಲಿ, ಅನುಕಂಪನೆ ಆಗ್ಲಿ ಉರಿ ನನಗೆ ಬೇಕಾಗಿಲ್ಲ. ಹೋಗು ಹೋಗಿ ನಿಶ್ಚಿಂತೆಯಾಗಿ ನಿದ್ದೆ ಮಾಡು. ನನಗೆ ಗೊತ್ತು ಹೇಗೆ ನಿವಾರಣೆ ಮಾಡ್ಕೋಬೇಕು. ಹೋಗು ಅಮ್ಮ. ಉರಿ 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 ಅಮ್ಮ. ಮಹಾತಾಯಿ, ಇದೆಲ್ಲ ನಿನ್ನಾಟ ಅಂತಾನೆ ನನಗೆ ಚೆನ್ನಾಗಿ ಗೊತ್ತು. ನಾಟಕ್ಕೆ ಎದುರಾಟ ಕಟ್ಟೋದು ಈ ವಿರೂಪಾಕ್ಷ ಶಾಸ್ತ್ರಿ ಗೊತ್ತು. ನೋಡ್ತಾ ಇರೋ ನೀನ್ ಹೆಚ್ಚ, ನಾನು ಹೆಚ್ಚ ಅಂತ ನೋಡು. ಏನೋ ಪ್ರಕಾಶ, ನಿಂಗೆ ಈ ವಿಷಯ ಗೊತ್ತಾಯ್ತಾ? ಅದೇನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಸೌಗಂಧಿ ಕಾಲ್ ಮುಟ್ಕೊಂಡಿದ್ದಾಳಂತೆ. ಅದಕ್ಕೆ ಮನೆಯಲ್ಲಿದ್ದಾಳೆ, ಶಾಲೆಗೆ ಬರ್ಲಿಲ್ಲ. ಅಯ್ಯೋ ಪಾಪ, ಹೀಗಾಗ್ಬಾರ್ದಾಗಿತ್ತು. ಅವಳು ನಿಂಗೆ ತೊಂದರೆ ಕೊಟ್ಟಿದ್ದಕ್ಕೆ ಅಮ್ಮನವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಚೆ, ಹಾಗೆಲ್ಲ ಹೇಳ್ಬಾರ್ದು ಪ್ರಕಾಶ. ಮೊದ್ಲು ಅವಳು ನೋವನ್ನ ಅನುಭವಿಸ್ತಿರ್ತಾಳೆ. ನಾವೊಂದು ಕೆಲಸ ಮಾಡೋಣ. ಏನು? ಅಮ್ಮನವ್ರ ಗುಡಿಗೆ ಹೋಗಿ ಸೌಗಂಧಿ ಬೇಗ ಹುಷಾರಾಗ್ಲಿ ಅಂತ ಅರ್ಚನೆ ಮಾಡ್ಸೋಣ. ಅವಳ ಬಗ್ಗೆ ನಿಂಗೆ ಕರುಣೆ ಇರ್ಬೋದು, ಆದ್ರೆ ನನ್ಗಿಲ್ಲ. ಅವಳು ನನ್ನ ಎಷ್ಟೊಂದು ಗೋಲಿಕೊಂಡಿದ್ದಾಳೆ. ನೀನ್ ಬೇಕಂದ್ರೆ ಹೋಗು, ನಾನ್ ಬರಲ್ಲ. ಹಾಗನ್ಬಾರ್ದು ಪ್ರಕಾಶ, ಅವಳು ನಮ್ ಗೆಳತಿ ಅಲ್ವಾ? ಅವಳು ನಿಂಗೆ ಎಷ್ಟೊಂದು ತೊಂದರೆ ಕೊಟ್ಟು ಅವಳ ಪಟುವಾಗೆ ಮಾತಾಡ್ತಿದ್ಯಲ್ಲೇ. ಅವಳು ಎಷ್ಟಲ್ಲಿ ನಿಂಗೆ ಅವಮಾನ ಮಾಡಿದ್ದಾಳೆ. ಅಂತದಲ್ಲಿ ನಿನ್ನ ಅವಳ ಮೇಲೆ ಪ್ರೀತಿ ತೋರಿಸ್ತಿದ್ಯಲ್ಲ. ಇರ್ಬೋದು ಕಣ ಪ್ರಕಾಶ, ಆದ್ರೆ ತಪ್ಪು ಮಾಡ್ದವ್ರ ಮೇಲೆ ಸೇರ್ ತೀರ್ಸ್ಕೊಳ್ಳೋಕ್ಕಿಂತ ಅವ್ರನ್ನ ಅದನ್ನೆಲ್ಲ ಮರ್ತು ಶ್ರಮಿಸೋದೇ ಒಳ್ಳೇದು.
ಮೊದ್ಲು ನಾವು ಅದನ್ನ ಕಲಿಬೇಕು. ಅವಳು ನಿನ್ನ ಕಾಲ್ ಮುರಿದಿದ್ದಾಳೆ, ಮತ್ತೆ ಅಳ್ಳಕ್ಕೂ ತಳ್ಳಿದಾಳೆ. ನಿನ್ ಪಂದ್ಯದಲ್ಲಿ ಓಡಬಾರ್ದು ಅಂತ ಶೂ ಹೊಡೆದಾಕಿದಾಳೆ. ಅದೆಲ್ಲ ಮರ್ತೋಯ್ತ ನಿನ್ಗೆ? ಒಂದ್ ತಪ್ಪು ಮಾತ್ರ ಕ್ಷಮಿಸ್ಬಿಡ್ಬೋದು, ಇವಳು ತಪ್ಪ ಮೇಲೆ ತಪ್ಪು ಮಾಡ್ತಾಳೆ. ಅವಳು ಯಾವಾಗ್ಲೂ ನಿನ್ ಮೇಲೆ ಕೆಂಡ ಕಾಡ್ತಾಳೆ. ಅಂತದಲ್ಲಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತಿದ್ಯಲ್ಲ, ಅವಳ ಮೇಲೆ ನಿಂಗೆ ಸಿಟ್ಟೆ ಬರಲ್ವಾ? ಇದು ಸಿಟ್ ಮಾಡ್ಕೊಳೋ ಅಂತ ಸಮಯ ಅಲ್ಲ ಪ್ರಕಾಶ. ಈಗೇನು ನಿನ್ ಗೂಡಿಗೆ ಬರ್ತೀಯ ಇಲ್ವಾ? ಇಲ್ಲ, ನಾನ್ ಬರಲ್ಲ, ನೀನ್ ಬೇಕಂದ್ರೆ ಹೋಗು. ಏ ಪ್ರಕಾಶ ನಿಂತ್ಕೊಳ್ಳೋ ಇಲ್ಲಿ. ಏ ಪ್ರಕಾಶ! ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಏನು ಮಹಾತಾಯಿ, ನನ್ನನ್ನೇ ಪರೀಕ್ಷೆ ಮಾಡ್ತಾ ಇದೀಯಾ? ಈ ಉರಿಬಾಧೆ ನನಗೆ ಯಾವ ಲೆಕ್ಕ? ನಿನಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಈ ಉರಿಬಾಧೆ ಒಂದೇ ಕ್ಷಣದಲ್ಲಿ ನಿಂತು ಹೋಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈಗ ನಿನ್ನ ಸಹಾಯವನ್ನ ನಾನು ಕೇಳಿ ನನ್ನ ಕಷ್ಟವನ್ನ ನಿವಾರಣೆ ಮಾಡಿಕೊಳ್ಳೋದಿಲ್ಲ. ಹಗಲಿನಲ್ಲಿ ಮಾತ್ರ ಸೂರ್ಯನ ತಾಪ ಪ್ರತಾಪ ಎಲ್ಲ. ಈ ಜಗತ್ತು ಸೂರ್ಯನಿಂದ ಬರುವ ಬೆಳಕನ್ನು ಮಾತ್ರ ಇಷ್ಟಪಡುತ್ತೀಯ ಹೊರತು ಬೆಂಕಿಯನ್ನಲ್ಲ ತಾಯಿ. ಒಂದು ಮರಕ್ಕಿಂತ ಮತ್ತೊಂದು ಮರ ದೊಡ್ಡದು ತಾಯಿ. ಹಾಗೇನೆ ಒಬ್ಬ ದೇವಿ ಕೊಟ್ಟ ಶಾಪವನ್ನು ನಿವಾರಣೆ ಮಾಡೋದಕ್ಕೆ ಮತ್ತೊಬ್ಬ ದೇವಿ ಇದ್ದೇ ಇದ್ದಾರೆ. ಈಗ ನೀನು ನನಗೆ ಶಾಪವನ್ನು ಕೊಟ್ಟಿದ್ದೀಯ. ಆ ಕಾರಣದಿಂದಲೇ ನಾನು ಪೂರ್ಣಚಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಅವನನ್ನು ಒಲಿಸಿಕೊಳ್ತೇನೆ. ಅವನು ನನ್ನನ್ನು ಕಾಪಾಡ್ತಾನೆ. ಏನೋ ನೋಡು. ಓಂ ಚಂದ್ರಾಯ ನಮಃ. ಓಂ ಸೋಮಾಯ ನಮಃ. ಓಂ ಪೂರ್ಣಚಂದ್ರ ಸ್ವಾಮಿಯೇ ನಮಃ. ಓಂ ಚಂದ್ರಾಯ ನಮಃ. ಅಮ್ಮ ತಾಯಿ ತಿಪ್ಪಸುಂದ್ರಿ, ನನ್ ಗೆಳತಿ ಸೌಗಂಧಿ ಅಲ್ಲಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಾಳಂತೆ. ಅವಳು ನನಗೆ ಏನೇ ಮಾಡ್ಲಿ ಅದನ್ನೆಲ್ಲ ಕ್ಷಮಿಸಿ ಅವಳನ್ನ ಮೊದ್ಲಿನಂಗ್ ಮಾಡು ತಾಯಿ. ತಪ್ಪು ಮಾಡೋದು ಸಹಜ, ಆದ್ರೆ ಕ್ಷಮಿಸ್ಬಾರ್ಬೇಕು ಮನುಜ. ಅವಳ ತಪ್ಪನ್ನ ಕ್ಷಮಿಸ್ಬಿಡು ತಾಯಿ. ಎಷ್ಟೇ ಆದ್ರೂ ಅವಳು ನನ್ ಗೆಳತಿನೇ. ಇನ್ನೂ ಗೊತ್ತಿಲ್ಲದೆ ಒಮ್ಮೊಮ್ಮಗೆ ಆಡ್ತಾಳೆ ಅಷ್ಟೇ. ಕಾಲ್ ನೋವು ಆದ್ರೆ ಹೇಗಿರುತ್ತೆ ಅಂತ ನಂಗೂ ಗೊತ್ತಿದೆ. ಅದಕ್ಕೆ ಅವಳು ಆ ನೋವನ್ನ ಅನುಭವಿಸೋದ್ ಬೇಡ ಮಹಾತಾಯಿ. ಜಗತ್ನಲ್ಲಿ ಎಲ್ಲರೂ ಸುಖವಾಗಿರ್ಬೇಕು. ಕಾಪಾಡು.